ಇನ್ನು ವಿಧಾನಸಭೆ ಮತ್ತೆ ಪರಿಷತ್ನಲ್ಲಿ ಈ ಹನಿ ಟ್ರ್ಯಾಪ್ನ ಒಂದು ಹಂಗಾಮ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿತ್ತು. ವಿಧಾನಸಭೆ ಮತ್ತೆ ಪರಿಷತ್ ಎರಡರಲ್ಲೂ ಕೂಡ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಪ್ರತಿಧ್ವನಿಸಿದೆ. ಉಭಯ ಸದನಗಳಲ್ಲೂ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಸದನದ ಬಾವಿಗಿಳಿದು ಅಷ್ಟೇ ಅಲ್ಲ, ಪೇಪರ್ಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಪೀಕರ್ ಮೇಲೆ ಪೇಪರ್ಗಳನ್ನು ಎಸೆಯಿದ್ರು ಬಿಜೆಪಿ ಶಾಸಕರು. ವಿಧೇಯಕದ ಪ್ರತಿ, ಬಜೆಟ್ ಪ್ರತಿ ಇದೆಲ್ಲವನ್ನೂ ಕೂಡ ಹರಿದು ಹಾಕಿ ಆ ಪ್ರತಿಗಳನ್ನೆಲ್ಲವನ್ನೂ ಕೂಡ ಸ್ಪೀಕರ್ ಮೇಲೇ ಎಸೆದು ಗಲಾಟೆ ಮಾಡಿದ್ರು. ಬಿಜೆಪಿ ಶಾಸಕರ ನಡೆಗೆ ಕಾಂಗ್ರೆಸ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸೊ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಈ ಪೇಪರ್ ತೂರಾಟ ನಡೆದಿದೆ. ಸರ್ಕಾರಕ್ಕೆ 25 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜು. ಇನ್ನು ಮುಖ್ಯಮಂತ್ರಿ ಕುರ್ಚಿಗಾಗಿ ಈ ಟ್ರ್ಯಾಪ್ ಅನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ ಆರ್ ಅಶೋಕ್. ಈ ಹನಿ ಟ್ರ್ಯಾಪ್ ಎಲ್ಲವೂ ಕೂಡ ನಡೀತಾ ಇರೋದು ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಯೇ ವಿಧಾನಸಭೆಯಲ್ಲಿ ಹೇಳುವಂತೆ ಕಳಿಸಿದ್ದಾರಂತೆ. ಕಾಂಗ್ರೆಸ್ನವರು ಈ ಕಳ್ಳಾಟ ಬಿಟ್ಟು ಮೊದಲು ತನಿಖೆ ಮಾಡಿಸ್ಲಿ. ಎಸ್ ಟಿ ನಾಯಕ ರಾಜಣ್ಣ ಬೆಂಬಲಕ್ಕೆ ಯಾರೂ ನಿಲ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು. ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ. ಅದರಿಂದ ಇದು ಚೇರ್ಗೋಸ್ಕರ ನಡೀತಾ ಇರುವಂಥ ಒಂದು ಟ್ರ್ಯಾಪ್. ನಮಗಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋಂಥ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ. ಕಾಂಗ್ರೆಸ್ ಅವರು ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್, ಯಾಕಂದರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ, ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ, ಮಂತ್ರಿ ಹೆಸರು ಹೇಳಿದ್ದಾರೆ. ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ, ಇಲ್ಲಾಂದರೆ CBI ಸಿಟ್ಟಿಂಗ್ ಜಡ್ಜು ಅಥವಾ CBI ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ JDSನ ನಾಯಕರಾದಂಥ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ, ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ. ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ MLAಗಳನ್ನು ಅಂಗಲಾಚಿರೋದು ನಾವು ನೋಡಿದ್ದೀರಿ. ಇಲ್ಲಾಂದರೆ ಅವ್ರ ಆಚೆನೆ ಬಂದು ಪ್ರೆಸ್ಸಲ್ಲಿ ಹೇಳಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು. ಅದನ್ನು ಬಿಟ್ಟು ಅವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟರನ್ನು ಕೇಳಿದ್ದಾರೆ ಅವರು.